ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಭೋಜಿನಿ ಟೀಕೆ ಸ್ವಾಧ್ಯಾಯ ಮೋಕ್ಷಾಧಿಕಾರದ ಪ್ರಥಮ ಮಂಗಳ ಕಲಶ ದ್ವಿಧಾಕೃತ್ಯ ಪ್ರಜ್ಞಾ ಪ್ರಕಚದಲನಾತ್ಮಂಧಪುರುಷವು ನಯನ್ಮೋಕ್ಷಂ ಸಾಕ್ಷಾತ್ ಪುರುಷಂ ಪರಂ ಪರಿಕನಿಯತಂ ಇದಾನೀಮುನ್ಮಜ್ಜ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತಿ. ಇದಾನೀಂ ಪೂರ್ಣಂ ಜ್ಞಾನಂ ವಿಜಯತೆ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪವಾಗುವುದಿಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಕೃತ ಸಕಲ ಕೃತ್ಯಂ, ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದು. ಇಲ್ಲಿ ಈ ಮೋಕ್ಷ ಅಧಿಕಾರದೊಳಗ ರಾಜಮಲ್ಜಿ ಪಾಂಡೆಯವರ ಮೂಲಕ ಒಂದು ವಿಶೇಷ ವಚನ ಅಮೃತಚಂದ್ರಾಚಾರ್ಯರ ಕಲಶದ ಮುಖಾಂತರ ಪ್ರಕಟ ಆಗುತ್ತದೆ. ಏನ ಮಾಡಲು ಯೋಗ್ಯ, ಬೇರೆ ಏನಿಲ್ಲ, ಕರ್ಮಗಳ ವಿನಾಶ. ಏನಾದರೂ ಮಾಡೋದು ನಿನಗೆ ಯೋಗ್ಯ ಕಾರ್ಯ ಇದೆ ಅಂತಂದ್ರೆ ಕರ್ಮಗಳ ವಿನಾಶ ಮಾಡಿ. ಕರ್ಮಗಳ ಬಂಧವನ್ನಂತೂ ನಿರಂತರ ನೀ ಅನಂತ ಕಾಲದಿಂದ ಮಾಡ್ತಾನೆ ಬರ್ತಾ ಇದ್ದಿ. ಈಗೇನಾದರೂ ಇಂಥ ಮನುಷ್ಯ ಪರ್ಯಾಯ ಪ್ರಾಪ್ತ ಮಾಡಿಕೊಂಡ ಮೇಲೆ ಮಾಡಲಿಕ್ಕೆ ಯೋಗ್ಯ ಏನಾದರೂ ಒಂದು ನಿನ್ನ ಜ್ಞಾನಕ್ಕೆ ಕಾರ್ಯ ಇದೆ ಅಂತಂದ್ರೆ ಮೋಕ್ಷಾಧಿಕಾರ ಇದೆ ಈಗ. ಕಾರ್ಯ ಒಂದ, ಇನ್ನೊಂದ ಜ್ಞಾನ. ಜ್ಞಾನಕ್ಕೆ ಮಾಡಲಿಕ್ಕೆ ಕಾರ್ಯ. ನೀವೊಂದು ಜ್ಞಾನನೇ ಇದೆಯಲ್ಲ, ನೀ ಮನುಷ್ಯ ಅಲ್ಲ, ನೀ ಜೈನ ಅಲ್ಲ, ನೀ ಪುರುಷ ಅಲ್ಲ, ನೀ ತಪಸ್ವಿ ಅಲ್ಲ, ನೀ ಸಾಧಕ ಅಲ್ಲ. ಸಾಧನ ಮಾಡೋದಿತ್ತಂದ್ರೆ ಕರ್ಮನಾಶ ಮಾಡು, ತಪಸ್ಸು ಮಾಡೋದಿತ್ತಂದ್ರೆ ಕರ್ಮನಾಶ ಆಗುವಂಥ ತಪಸ್ಸು ಮಾಡು. ಮನುಷ್ಯನ ಕರ್ತವ್ಯ ಮಾಡೋದಿತ್ತು ಅಂತಂದ್ರೆ ಕರ್ಮನಾಶ ಆಗುವಂಥ ಕರ್ತವ್ಯ. ಅದು ಯಾವುದರಿಂದ ಆಗ್ತಿದೆ? ಒಂದು ಜ್ಞಾನ. ಅದ್ಭುತ ಮಾತಿದೆ. ಜ್ಞಾನದೊಳಗೆ ಮಾಡಲಿಕ್ಕೆ ಯೋಗ್ಯವಾದಂಥ ಕಾರ್ಯ. ಈ ಸಂಸಾರಿ ಜೀವ ಸಮನಸ್ಕ ಅವಸ್ಥೆ ಪ್ರಾಪ್ತ ಮಾಡಿಕೊಂಡ ನಂತರ ಆ ಸಮನಸ್ಕ ಅವಸ್ಥಾರೂಪದ ಯಾವ ಜ್ಞಾನದ ವಿಕಾಸ ಆಗಿದೆಯೋ, ಜ್ಞಾನದೊಳಗೆ ಶಕ್ತಿ ಬೆಳೆದಿದೆಯೋ, ಜ್ಞಾನದೊಳಗೆ ಪ್ರಬಲತೆ ಬಂದದ್ದು ಇದೆಯೋ, ಅದರ ಮೂಲಕ ನೀ ಇನ್ನೊಬ್ಬರ ಕೀರ್ತಿ ಗೌರವ ಏನೇನು ಇದೆ ಅದನ್ನು ದಬಾಯಿಸೋ ಸತ್ವಾಗಿಲ್ಲ. ನಿನ್ನ ಜ್ಞಾನದೊಳಗಿನ ಶಕ್ತಿ ಏನಿದೆಯಲ್ಲ, ಆ ಶಕ್ತಿಯ ಮೂಲಕ ಆ ಜ್ಞಾನವೇ ತಿರೋಭೂತ ಆಗುವಂಥ ಯಾವ ನಿಮಿತ್ತ ಕರ್ಮ ಅದಾವಲ್ಲ, ಆ ಕರ್ಮಗಳನ್ನು ವಿನಾಶ ಮಾಡಿಬಿಡ್ನಿ. ನಿನ್ನ ಸ್ವಭಾವ ಯಾವ ಜ್ಞಾನ ಇದೆಯೋ, ನಿನ್ನ ಸ್ವಭಾವ ಯಾವ ಒಂದು ಜ್ಞಾನ ಇದೆ, ಆ ಜ್ಞಾನವನ್ನು ಮರೆ ಮಾಡುವುದರಲ್ಲಿ ಯಾವುದು ನಿಮಿತ್ತ ಆಗ್ತಿತ್ತಲ್ಲ, ಆ ಕರ್ಮದ
ವಿನಾಶ ಮಾಡಿಬಿಡ್ನಿ. ಈಗ ನೀ ಸಮನಸ್ಥ ಅವಸ್ಥೆಗೆ ಪ್ರಾಪ್ತ ಆಗಿದಿ, ಪ್ರಬಲ ಆಗಿದೆ ನಿನ್ನ ಜ್ಞಾನ. ಅದರಿಂದ ನೀ ಇನ್ನೊಬ್ಬರ ದೊಡ್ಡಸ್ತನವನ್ನು ನೋಡಿ, ಗೌರವವನ್ನು ನೋಡಿ ಉರಿಬೇಡ. ಅದರಿಂದ ನೀ ಇನ್ನೊಬ್ಬರ ಸಲುವಾಗಿ ಯಾವುದೇ ಪ್ರಕಾರದಿಂದ ರಾಗದ್ವೇಷಗಳು ವೃದ್ಧಿಯಾಗುವ ರೂಪದ ಪರಿಣಾಮನ ಮಾಡಬೇಡ. ನಿನ್ನ ಜ್ಞಾನ ಸಾಮರ್ಥ್ಯನ ಸಮನಸ್ಕ ರೂಪದಿಂದ ನಿನಗೆ ಲಭಿಸಿದ್ದ ಇದೆ. ಅದರೊಳಗೆ ನಿನಗೆ ಮಾಡಲಿಕ್ಕೆ ಯೋಗ್ಯ ಕಾರ್ಯ ಅದು ಒಂದೇ ಇದೆ. ಉಳಿದು ಏನಾದರೂ ಮಾಡಿದೆ ಅಂತಂದರೆ ಎಲ್ಲ ಅಯೋಗ್ಯ ಕಾರ್ಯ. ಅಯೋಗ್ಯ ಕಾರ್ಯ ಅರ್ಥಾತ್ ನಿನಗ ಅವ ಹಾನಿಕಾರಕ ಸಿದ್ಧ. ಭವ ಮುಗಿದು ಹೋಗ್ತಿದ್ದೀರಿ. ಅರೆ, ತೀರ್ಥಂಕರ ನಾಮಕರ್ಮದ ಜೊತೆಗೆ 3 ಲೋಕದೊಳಗೆಲ್ಲ ಕೋಲಾಹಲ ಮಾಡುವಂಥವ್ರದ್ದು ಕೂಡ ಭವ ಮುಗಿದು ಉಳಿದಿ ಅಲ್ಪ ಸ್ವಲ್ಪ ಯಶೋ ನಾಮಕರ್ಮದ ಉದಯದಲ್ಲೂ ಒಂದಿಷ್ಟು ಖ್ಯಾತಿ, ಒಂದಿಷ್ಟು ಹೆಸರ, ಒಂದಿಷ್ಟು ಅಜ್ಞಾನಿಗಳಲ್ಲೇ ಆಯಿತು ಅಂತಂದ್ರೆ ಅದರಲ್ಲಿ ಏನಾಗುತ್ತೆ. ಆದರೆ ತೀರ್ಥಂಕರ ನಾಮ ಕರ್ಮ ಅಂತ ಹೇಳಿ ಹೇಳ್ತಾರ. ಆ ಪುಣ್ಯ ಕರ್ಮ ಕೋಲಾಹಲ ಮಾಡಿದೆ, ಆ ಜ್ಞಾನ ಮಾಡಿಲ್ರಿ. ಆ ಜ್ಞಾನ ಏನು ಮಾಡಿದೆ? ತನಗೆ ಯಾವುದು ಬಾಧಾಕಾರಕ್ಕಿತ್ತೋ ಅಥವಾ ಬಾಧೆಯಲ್ಲಿ ನಿಮಿತ್ತ ಆಗ್ತಿತ್ತೋ ಅದನ್ನು ವಿನಾಶ. ಜ್ಞಾನದ ಕೋಲಾಹಲ ಏನಿದೆ? ಜ್ಞಾನ ತನ್ನಲ್ಲೇ ತಾನು ನಿರ್ಮಲ ಆಯಿತು. ತನ್ನ ಆತ್ಮ ಪ್ರದೇಶದೊಳಗೆ ತಾನ ರಾರಾಜಿಸಿತು, ಅರಳಿ ನಿಂತಿತು. ತನ್ನ ಆತ್ಮನ ಪ್ರದೇಶದೊಳಗ ಕರ್ಮದ ನಿಮಿತ್ತದಿಂದ ಆಗುವಂಥ ಬಾಧೆಯಿಂದ ರಹಿತ ಆಗಿಹೋಯಿತು. ಇದನ್ನೆಲ್ಲ ಜ್ಞಾನ ಪ್ರಬಲ ಆಗಿರುವ ಅರ್ಥಾತ್ ಸಮನಸ್ಕ ದಶೆಗೆ ಪ್ರಾಪ್ತ ಆಗಿರುವಂಥ ಜ್ಞಾನದಿಂದ ಮಾಡಲಿಕ್ಕೆ ಯೋಗ್ಯವಾದಂಥ ಕಾರ್ಯ. ಯಾವ ಪ್ರಕಾರ ಇಲ್ಲಿಯವರೆಗೆ ಹೇಳ್ತು, ಇನ್ನೊಬ್ಬರನ್ನ ನೋಡಿ ಮಾತ್ಸರ್ಯ ಮಾಡುವ ಸಲುವಾಗಂತೂ ಇಲ್ಲ. ಆದ್ರೆ ಇನ್ನೊಬ್ಬರ ಅರ್ಥಾತ್ ಎಷ್ಟೋ ಜೀವರುಗಳ ಆ ಜ್ಞಾನದ ಯಾವ ಸಮನಸ್ಕ ದಶೆಯ ರೂಪದ ಬಲ ಪ್ರಾಪ್ತಾಗಿತ್ತೋ ಅದರಿಂದ ಯಾವ ಕೃತಕೃತ್ಯ ದಶೆಗೆ, ಪರಮಾತ್ಮ ದಶೆಗೆ ಪ್ರಾಪ್ತ ಆಗಿ ಹೋದರಲ್ಲ, ಅವರನ್ನು ಬೇಕಾದ್ರೆ ಆದರ್ಶವನ್ನಾಗಿ ನೋಡು. ನಿನ್ನ ದುರ್ಬಲತೆ ಇತ್ತು ಅಂತಂದ್ರೆ ಅವರದ್ದು ಪ್ರಶಂಸೆ ಮಾಡು. ಏನು ಹೇಳಿತು? ನಿನ್ನಲ್ಲೇ ದುರ್ಬಲತೆ ಇತ್ತು ಅಂತಂದ್ರೆ ಅವ್ರದ್ದು ಪ್ರಶಂಸೆ ಮಾಡು. ಇಲ್ಲ ಅಂತಂದ್ರೆ ಅವರನ್ನು ನೋಡಿ ನೀನಿನ್ನೊಳಗೆ ಹೋಗಿಬಿಡು. ಅಲ್ಪರನ್ನ, ಕಷಾಯಿಗಳನ್ನ, ವಿಷಯ ವಾಂಛಕರನ್ನ ನೋಡಿ ನೋಡಿ ನೀನು ಹಾಯಾಗುವ ಇಚ್ಛೆ ಅಂತೂ ಮಾಡೋದಿಲ್ಲ ಗೊತ್ತಿದೆ. ಆದರೆ ಇವ್ರ್ಯಾಕೆ ಹೀಗೆ ಮಾಡ್ತಾರೋ ಅಂಥೇಳಿ ವಿಚಾರ ಮಾಡಬೇಡ. ಯಾರು ಮಾಡಿದಾರಲ್ಲ ಅಂಥ ಕಾರ್ಯ ಅವರನ್ನು ನೋಡು ಮತ್ತು ಮರುಕ್ಷಣದೊಳಗೆ ನಿನ್ನ ಕಾರ್ಯದಲ್ಲಿ ತತ್ಪರಾಗಿ. ಜಗತ್ತನ್ನು ನೋಡುವ ಸಲುವಾಗಿ ನಿನಗೆ ಜ್ಞಾನದ ವಿಕಾಸ ಇಲ್ಲ. ಅರೆ, ಜಗತ್ತನ್ನು ನೋಡುವ ಸಲುವಾಗಿ ನಿನ್ನಲ್ಲೇ ಜ್ಞಾನ ಬೆಳೆದಿಲ್ಲ. ಆದ್ರೆ ಆ ಜ್ಞಾನಕ್ಕ ಅನಂತ ಕಾಲದಿಂದ ಯಾವುದ ತೊಡಕಾಗಿತ್ತೋ ಆ ತೊಡಕನ್ನೆಲ್ಲ ಬಿಡಿಸಿ ಬಿಡುವಂಥದ್ರ ಸಲುವಾಗಿ ನಿನ್ನ ಜ್ಞಾನ ಬೆಳೆದು. 2 ಇಂದ್ರಿಯ ಯೋಗ್ಯ ಜ್ಞಾನ ಬೆಳೆಯೋದ ಚಿಂತಾಮಣಿ ರತ್ನದ ಹಾಗೆ ಅಂಥೇಳಿ ಹೇಳಿದ್ರು. ನಾವು ಎಲ್ಲಿ ಏನು ಮಾಡ್ತಾ ಕೂತಿದ್ದೇವ್ರಿ? 2 ಇಂದ್ರಿಯಕ್ಕೆ ಯೋಗ್ಯವಾದಂಥ
ಜ್ಞಾನದ ವಿಕಾಸ ಅನಂತ ಕಾಲದೊಳಗೆ ಎಂದಾದರೂ ಒಮ್ಮೆ ಆಗ್ತಿದೆ. ಅಲ್ಲಿಂದ 5 ಇಂದ್ರಿಯಗಳ ಬೆಳವಣಿಗೆಯೊಳಗ ಬೆಳೆದು ಈ ಮನಸ್ಸೆಂಬ ವಿಶೇಷ 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 ಯಾವುದ ತನ್ನ ಹಿತದಲ್ಲಿ ತನ್ನ ಅಹಿತದಲ್ಲಿ ನಿಮಿತ್ತ ಆಗುವಂಥದರ ನಾಶದಲ್ಲಿ ಕಾರ್ಯ ಮಾಡುವಂಥ ಕ್ಷಮತೆಯುಳ್ಳದ್ದಿದೆಯೋ ಅದರ ಪ್ರಾಪ್ತಿ ನೋಡ್ರಿ. ಅದಕ್ಕನ ಚಿಂತಾಮಣಿ ಅಂದ್ಮೇಲೆ ಇದಕ್ಕೆ ಏನು ಅನ್ನವಲ್ರಿ? ಯಾವುದಕ್ಕ? ರಸದಶೆಗೆನ ಚಿಂತಾಮಣಿ ಅಂದ್ರೆ 2 ಇಂದ್ರಿಯ ಪ್ರಾಪ್ತ ಆಗಬೇಕಾದ್ರೆ 2 ಇಂದ್ರಿಯ ಪ್ರಾಪ್ತ ಆಗೋದರ್ಥಾತ್ 2 ಇಂದ್ರಿಯಗಳ ಮೂಲಕ ಪರವನ್ನು ತಿಳಿಯುವಂಥ ಸಾಧ್ಯ. ಅದಕ್ಕೆ ಚಿಂತಾಮಣಿ ಅಂದ್ರಂದ್ಮೇಲೆ ಇದಕ್ಕೆ ಏನು ಶಬ್ದ ಹೇಳೋರು ಜ್ಞಾನಿಗಳ್ರಿ? ಹೇಗಿದೆ ಆ ಜ್ಞಾನವು? ಅದಕ್ಕೆ ಜ್ಞಾನ ಅಂತಾರ್ರಿ. ಯಾವುದಕ್ಕ? ಮಾಡಲು ಯೋಗ್ಯ ಅದರ ಕಾರ್ಯ ಯಾವುದಿತ್ತಲ್ಲ ಅದನ್ನು ಮಾಡಿದೆಯಲ್ಲ, ಸಮಸ್ತ ಕರ್ಮಗಳ ವಿನಾಶ, ಅದಕ್ಕೆ ಜ್ಞಾನ ಅಂತಾರೆ. ಹಾಗಿದೆ ಜ್ಞಾನದ ಸ್ವಭಾವ. ಹೀಗೆಲ್ಲ ಇಲ್ಲ, ಅದು ಬೇಕು, ಇದು ಬೇಕು, ಇದು ಹೀಗಾಗಬೇಕು, ಇದ್ಯಾಕೆ ಹೀಗಾಗಲಿಲ್ಲ? ನೋಡವ್ರೆ 80 ವರ್ಷ 85 ವರ್ಷದವ್ರು ಎಷ್ಟು ಗಟ್ಟಿ ಅದಾರ, ನಿನ್ಗೇನಾಗಿದೆ? ಇದೆಲ್ಲ ನೋಡುವ ಸಲುವಾಗಿ ಜ್ಞಾನ ಇಲ್ಲ. ಜ್ಞಾನದ ಕಾರ್ಯ ಏನಿದೆ ಅಂತಂದ್ರ ಸರಿ, ಯಾವ ಅನಂತ 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 ಕಾಲ ಏನಿದೆ ಆದಿ ರಹಿತ ಕಾಲದಿಂದ ಒಮ್ಮೆ ಬುದ್ಧಿಯನ್ನು ಅಲ್ಲಿ ಅಟ್ಟಿ ನೋಡೋದ್ರಿ, ಕಳಶಿ ನೋಡೋದ. ಏನ? ಆದಿ ರಹಿತ ಕಾಲದಿಂದ ಶುದ್ಧರ ಆಗ್ತಾನೇ ಇದ್ದಾರೆ, ಆಗ್ತಾನೇ ಇದ್ದಾರೆ, ಆಗ್ತಾನೇ ಇದ್ದಾರೆ. 1/4 ಕಾಲದೊಳಗ ಈ ಭರತ ಕ್ಷೇತ್ರದಲ್ಲಿ ಏನು ಕಾಲ ಪರಿವರ್ತನೆ ಆಗ್ತಿದೆ, 1/4 ಕಾಲದೊಳಗ ಬರೀ 1 ಕೋಟಿ ಸಾಗರದ್ದು ಇದೀರಿ ಅದ. ಅದರೊಳಗೂ 42,000 ವರ್ಷ ಕಮ್ಮಿ. ಅಷ್ಟರೊಳಗ 24 ತೀರ್ಥಂಕರರ ಜೊತೆಗೆ ಅಸಂಖ್ಯ 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 ಜೀವರುಗಳು ಮೋಕ್ಷಕ್ಕೆ ಹೋದರು. ಜ್ಞಾನವನ್ನ ಆ ವಿಷಯದ ಹತ್ತಿರ ತಗೊಂಡು ಹೋಗೋದ್ರೆ ಒಂದು ಮಾತು ಏನು? 1 ಕೋಟಿ ಸಾಗರ ಕಾಲ ಪರಿವರ್ತನೆ ಯಾವ ಈ ಭರತಾದಿ ಕ್ಷೇತ್ರಗಳಲ್ಲಿ ಇದೆ, ಅಲ್ಲಿ 1 ಕೋಟಿ ಸಾಗರ ಬಹಳ ಅಲ್ಪ ಇದೆ ರೀ. ಅದ ಅಸಂಖ್ಯ ಕಲ್ಪಕಾಲ ಕಳೆದ ನಂತರ ಎಂದಾದರೂ ಒಮ್ಮೆ ಮನುಷ್ಯ ಭವ ದೊರಕ್ತಿದೆ ಅಂತಾರಂದ್ಮೇಲೆ 1 ಕಲ್ಪಕಾಲದೊಳಗಿಂದ 1/20 ಭಾಗ ರೀ ಅದ 1 ಕೋಟಿ ಸಾಗರ ಅಂದ್ರ. ಅಷ್ಟರೊಳಗೆ ಎಷ್ಟು ಜೀವರುಗಳ ಇದೊಂದೇ ಕ್ಷೇತ್ರದಿಂದ ಮೋಕ್ಷಕ್ಕೆ ಹೋದ್ರು 24 ಅಲ್ಲ 24 ಅಸಂಖ್ಯ. ಕೋಟಿ ಹೇಳಿದ್ರು ಅಥವಾ ಇಲ್ರಿ? ಹಾಗಾದ್ರೆ ಅಷ್ಟು ಜೀವರುಗಳ ಬರೇ 1 ಕೋಟಿ ಸಾಗರ ಕಾಲದೊಳಗೆ 1 ಕ್ಷೇತ್ರದಿಂದ ಹೋದರಂದ ಮೇಲೆ ಇಡೀ ಮಧ್ಯಲೋಕದಿಂದ ಎಷ್ಟು ಜೀವರುಗಳ ಇಂದಿನವರೆಗೆ ಮೋಕ್ಷಕ್ಕೆ ಹೋದರ ಹೇಳಿ? ಎಷ್ಟು ಹೋದ? ಅರೆ ಬುದ್ಧಿಯೊಳಗೆ ಒಂದಿಷ್ಟು ವಿಷಯ ತಂದುಕೊಂಡು ನೋಡೋದು, ಪರಿಚಿತ ಶಬ್ದದೊಳಗ ಅಲಕ್ಷ್ಯ ಮಾಡೋದಿಲ್ಲ. ಶಬ್ದ ಪರಿಚಿತದವೆ, ಅಲಕ್ಷ್ಯ ಮಾಡೋದಿಲ್ಲ. ಹಾಗಾದ್ರೆ ಅಷ್ಟು ಜೀವರುಗಳ ಮೋಕ್ಷಕ್ಕೆ ಹೋಗಿದಾರಲ್ಲ, ಅದಕ್ಕಿಂತ ಇನ್ನೊಂದು ವಿಷಯ ಇದೆ. 1 ನಿಗೋದದ ಶರೀರನೂ ಖಾಲಿಯಾಗಿಲ್ಲ. ಇಷ್ಟು ಜೀವರುಗಳು ಮೋಕ್ಷಕ್ಕೆ ಹೋದರನು 1 ನಿಗೋದದ ಶರೀರನೂ ಖಾಲಿಯಾಗಿಲ್ಲ. ಆ ಶರೀರ ಎಂಥದ್ದಿದೆ? ಎಷ್ಟು ಜೀವರುಗಳ ಮೋಕ್ಷಕ್ಕೆ ಹೋಗಿದಾರಲ್ಲ
ಅದರ ಅನಂತ ಗುಣಿತ ಜೀವರುಗಳ ಆ ಒಂದು ಶರೀರದೊಳಗಿದ್ದಾರೆ. ಹಾಗಾದ್ರೆ ಅಂಥ ಸ್ಥಾನದಿಂದ ನಾನು ಇಲ್ಲಿ ಬಂದಿದ್ದೇನಲ್ಲ, ಇಲ್ಲಿವರೆಗೆ ಉನ್ನತಿಯಾದದ್ದಿದೆ. ಅಲ್ಲೇನು ಮಾಡಬಹುದಾಗಿತ್ತು? ಬಂದೇವು ರೀ, ಈ ಜೀವ ಬಂತು ಮೇಲೆ, ಏನು ಮಾಡಬಹುದಾಗಿತ್ತು ಹೇಳ್ರಿ? ಇದನ್ನು ಮೇಲ್ ತರುವ ಸಲುವಾಗಿ ಇದುವೇ ಏನು ಮಾಡಬಹುದಾಗಿತ್ತು? ಮತ್ತು ಅನಂತ 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 ಬಲಿಷ್ಠ ಜೀವರುಗಳು ಏನು ಮಾಡಬಹುದಾಗಿತ್ತು? ಬಲ ಎಲ್ಲ ನಿರರ್ಥಕಲ್ಲ. ತೀರ್ಥಂಕರಂಥ ಅನಂತ ಬಲ ಕೂಡ ಈ ಒಂದು ಜೀವವನ್ನು, ಒಬ್ಬ ತೀರ್ಥಂಕರಲ್ಲ, ಅನಂತ ತೀರ್ಥಂಕರರ ಬಲ ಎಲ್ಲ ಈ ಒಂದು ಜೀವವನ್ನು ಆ ನಿಗೋದಿ ಶರೀರದೊಳಗಿಂದ ಮೇಲೆ ತರೋದು ಸಾಧ್ಯ ಇಲ್ಲರಿ. ಹಾಗಾದ್ರೆ ಇಲ್ಲಿ ಬಂದಿದೆ ನೋಡಮ್ಮ ಸ್ನೇಹ, ಜ್ಞಾನ ಬೆಳೆದು ಬಿಟ್ಟಿದೆ. ಎಷ್ಟ? ಇನ್ನು ಇದಕ್ಕಿಂತ ಹೆಚ್ಚಿಗೆ ಬೆಳೆಯೋದಿಲ್ಲ. ಮಲಿನತೆ ಬೇಕಾದ್ರೆ ಈ ಜ್ಞಾನದೊಳಗೆ, ಬೆಳೆದು ಬಿಟ್ಟಿರುವಂಥ ಈ ಜ್ಞಾನದೊಳಗೆ ಮಲಿನತೆ ಬೇಕಾದ್ರೆ ಒಂದೇ ಒಂದು ಸಮಯದೊಳಗೆ ಮತ್ತಲ್ಲೇ ತಲುಪಿಸಬಹುದು. ಬೆಳೆದು ಬಿಟ್ಟಿರುವಂಥ ಈ ಜ್ಞಾನದೊಳಗೆ ಎಂಥ ಸಾಮರ್ಥ್ಯ ಇದೆ ಅಂತಂದ್ರೆ ಒಂದೇ ಒಂದು ಸಮಯದೊಳಗೆ ಮತ್ತು ಅಲ್ಲೇ ತಲುಪಿಸಬಹುದು. ಅದರ ನಿರಂತರದ, ನಿನ್ನೆ ಹೇಳಿತಲ್ಲ, ಕರ್ಮಠ ಯೋಗಿಯ ಹಾಗೆ ಅಂಥೇಳಿ ಶಬ್ದ ಪ್ರಯೋಗ ಇತ್ತು. ನಿರಂತರ ಈ ಜ್ಞಾನವನ್ನು ಹೊರಗಡೆ ಪ್ರಸಾರ ಆಗಲಿಕ್ಕೆ ಬಿಡುದ್ದನ ತನ್ನಲ್ಲೇ ಇರುವಂಥ, ತನ್ನಲ್ಲೇ ಅರ್ಥಾತ್ ಕ್ಷೇತ್ರ ಸಾಪೇಕ್ಷ ಅಲ್ಲ, ಸ್ವಭಾವ ಸಾಪೇಕ್ಷ, ತನ್ನಲ್ಲೇ ಇರುವಂಥ ಅದನ್ನು ಹೊರಗೆ ಹೋಗಗೊಡದೆ ಇರುವ ಹಾಗೆ ಅದರೊಳಗಿನ ಸಾಮರ್ಥ್ಯದ ಉಪಯೋಗ ಮಾಡಿಕೊಂಡ ಈ ಜೀವದ ಅನಂತ ಕಾಲದ ಸಿದ್ಧಿ, ಕಾರ್ಯಸಿದ್ಧಿ ಮಾಡಿಕೊಳ್ಳೋದಿಲ್ಲ. ಇಲ್ಲ ಅಂತಂದರೆ ಇದು ಹೋಗ್ತಿದೆ, ಇದು ಹೋದ ನಂತರ ಇದರ ಮೂಲಕ ಏನೇನು ಖ್ಯಾತಿ ಆಗಿದೆಯಲ್ಲ ಅದು 2 ದಿವಸನೂ ಇರುತ್ತಿತ್ತು. ಇರ್ತಿದೆ ಇಲ್ಲ. ಎಷ್ಟೆಷ್ಟೆಲ್ಲ ಕಾರ್ಯ ಮಾಡಿದವ್ರು ಹೋದ್ರೇನಿಲ್ರಿ. ಸಾಮಾಜಿಕ ಕಾರ್ಯ ಹೇಳ್ತಾ ಇದ್ದೇನೆ ನಾನು. ಆತ್ಮ ಕಲ್ಯಾಣದ ಕಾರ್ಯ ಮಾಡಿಕೊಂಡವರಂತೂ ಅವ್ರು ಹೋದರ್ರೆ. ಎಲ್ಲಿ ಹೋದ್ರು? ತಮ್ಮ ಒಳಗ ಆಳದೊಳಗ ಅನಂತ ಚತುಷ್ಟಯಮಯ ಆತ್ಮನಲ್ಲಿ ಸ್ಥಿರವಾಗಿ ಹೋದರು, ಸ್ಥಿರವಾಗುವ ಉದ್ಯಮದೊಳಗೆ ಹೋದರು. ಯಾರ ಸಾಮಾಜಿಕ ಕಾರ್ಯ ಮಾಡಿದಾರಲ್ಲ, ಸಮಾಜಕ್ಕೆ ಅನುಕೂಲ ಆಗುವಂಥ ಅವರನ್ನು ಸಮಾಜ ಎಷ್ಟು ಸ್ಮರಣೆಯಲ್ಲಿ ತಂದುಕೊಳ್ತಾ ಇದೆ. ಪರಿವಾರದಂತೂ ಮಾತು ಬಿಡ್ರಿ. ಪರಿವಾರದವರಂತೂ ಏನು ಮಾಡ್ತಾರ್ರಿ? 2 ದಿವಸದಲ್ಲಿ 2 ತಿಂಗಳು ನಿರುಪಯೋಗಿ ಆಯಿತು ಈ ಶರೀರ ಅಂತಂದ್ರೆ ಇದರ ಬಗ್ಗೆ ತಿರಸ್ಕಾರ ಮಾಡ್ತಾರೆ. ಮತ್ತು ಇದರೊಳಗಿನ ಚೇತನಾತ್ಮ ಹೊರಟು ಹೋದ ಅಂದ್ರಂತೂ ಈ ಶರೀರದ ಮೂಲಕ ಎಷ್ಟೆಷ್ಟು ಶ್ರಮ ವಹಿಸಿ ಅವರಿಗೆಲ್ಲ ಉಪಕಾರ ಮಾಡಿರ್ತಿದೆಯಲ್ಲ, ಅದು 1 ದಿವಸ ಕೂಡ ನೆನಪಿನಲ್ಲಿ ತಂದುಕೊಳ್ಳುವುದಿಲ್ಲ. ಕೃತಜ್ಞ ಭಾವವನ್ನು ಅರ್ಪಿಸುವುದು ಇಂಥದ್ದು ಸಂಸಾರದ ಸ್ವರೂಪ ಇದೆ ರೀ. ಇದಕ್ಕೆ ಕಾರಣ ಏನ? ಮೊದಲ ಆ ಪರಿವಾರದವ್ರು ಮರೆತರೋ, ಸಮಾಜದವ್ರು ಮರೆತರೋ ಏನು, ಮೊದಲು ನನ್ನನ್ನು ನಾ ಮರ್ತೇನ್ರಿ, ನಂತರ ಅವ್ರು ಮರ್ತಾರೆ. ದೋಷ ಯಾರದ್ರಿ? ಅವ್ರದ್ದೇ ನಂದ್ರೆ. ಅದಕ್ಕೆ ನಮ್ದು ಈ ಬೆಳೆದು ಬಿಟ್ಟಿರುವಂಥ ಜ್ಞಾನವನ್ನು ಹೊರಗಡೆ ಬೆಳೆಗೊಡದ್ದನ ಅಥವಾ ಅದಕ್ಕೆ ಅನ್ಯ ವಿಷಯವನ್ನು ಒದಗಿಸಿದ್ದನ
ಅದರದ ನಿಜವಾದ ಕಾರ್ಯ ಏನಿದೆ ಆ ಕಾರ್ಯದೊಳಗೆ ಅದನ್ನು ತೊಡಗುವ ಹಾಗೆ ಅದರಿಂದನ ಪ್ರಯತ್ನ ಆಗಬೇಕ್ರಿ. ಅನ್ಯ ಯಾವುದರಿಂದಲ್ಲ, ರಾಗದಿಂದಲ್ಲ, ಶಾಸ್ತ್ರದಿಂದಲ್ಲ, ಗುರುವಿನ ಉಪದೇಶದಿಂದಲ್ಲ. ಅದು ತನ್ನ ಕಾರ್ಯದೊಳಗೆ ಅದು ತೊಡಗಬೇಕಾದ್ರೆ ಅದಕ್ಕೆ ಪ್ರೇರಕ ಯಾರ್ರಿ, ಅದಕ್ಕೆ ಸಹಾಯಕ ಯಾರ? ಅದುವೇ ರೀ. ಇಷ್ಟು ಸ್ವಾಧೀನ, ಇಷ್ಟು ಸ್ವತಂತ್ರ. ಅರೆ, ಯಾವ ಪರದೊಳಗನು ನಿನ್ನ ಕಾರ್ಯ ಯಾವಾಗೂ ಪರಕ್ಕೆ ಅನುಕೂಲ ಆಗುವ ಹಾಗೆ ಆಗುವುದಿಲ್ಲ. ಪರದೊಳಗೆ ನೀನು ಮಾಡುವಂಥ ಕಾರ್ಯ ಪರಕ್ಕೆ ಅನುಕೂಲ ಆಗುವ ಹಾಗೆ ಇಲ್ಲ ಅಂದಮೇಲೆ ನಿನಗೆ ಅನುಕೂಲ ಹೇಗಾಗೋದ? ಮೋಕ್ಷ ಇದೆ ರೀ. ಮೋಕ್ಷದ ಅಧಿಕಾರ ಎಲ್ಲಿದೆ? ಮೋಕ್ಷದ ಅಧಿಕಾರಿ ಯಾರಿದ್ದಾರ್ರಿ? ಟೋಡರಮಲ್ಲರ ಪ್ರಕಾರ ಮೋಕ್ಷದ ಅಧಿಕಾರಿ ಯಾರಿದ್ದಾರು? ಈ ಸಮನಸ್ಕ ದಶೆಗೆ ಪ್ರಾಪ್ತ ಆಗಿರುವಂಥ ಜೀವರೇ. ಅರೆ, ಸಮನಸ್ಕ ದಶೆಗೆ ಪ್ರಾಪ್ತ ಆಗಿರುವಂಥ ಜೀವ ಅವ ಮನುಷ್ಯನ ಕಿರಿಯಂಚನ ಅನ್ನುವ ಮಾತಿಲ್ಲ. ಮೋಕ್ಷದ ಅಧಿಕಾರಿ ಯಾರ? ಈ ಜೀವ. ಎಂಥ ಜೀವ? ಸಮನಸ್ಕ ದಶೆಗೆ ಪ್ರಾಪ್ತ ಆಗಿದೆ. ಇದೆಲ್ಲ ಏನಿದೆ ಅಲ್ಲ, ಜೈನ ಕುಲ ಜಿನೇಂದ್ರ ಪ್ರಭುವಿನ ಆ ವೀತರಾಗ ಸರ್ವಜ್ಞ ಮಹಾ ದೇವಾಧಿದೇವನ ಸಾನ್ನಿಧ್ಯ, ನಾಲ್ಕನೇ ಇಂದ್ರಿಯವಾದಂಥ ಚಕ್ಷುವಿನ ಮೂಲಕ ಅವನ ಬಾಹ್ಯ ರೂಪವನ್ನು ನೋಡುವಂಥ ಯೋಗ, ಕೊನೆಯದಾದಂಥ ಐದನೇ ಇಂದ್ರಿಯದಿಂದ ಎಂದೋ ಹೊರಟಿರುವಂಥ ಅನಕ್ಷರ ರೂಪದ ದಿವ್ಯಧ್ವನಿ ಅಕ್ಷರ ರೂಪ ತಾಳಿ ಅದು ನಮ್ಮ ಕರ್ಣಪಟಲದ ಮೇಲೆ ಬೀಳುವಂಥ ಯೋಗ, ಇವೆಲ್ಲ ಏನದವು? ಇವು ನಿಜವಾಗಿ ಈ ಜೀವದ ಕಲ್ಯಾಣದ ಸಲುವಾಗಿ ಅಧಿಕ 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 ಏನದವು? ನಿಮಿತ್ತ ಇದ್ದಾವೆ. ಅಧಿಕರಿ ಅವಶ್ಯಕ ಇರಲಿಲ್ಲ ಇಷ್ಟ, ಆದರೆ ಇಷ್ಟು ಅಧಿಕ ಇರುವೆಳೆದೊಳಗೂ ಕೂಡ ಅಲಕ್ಷ್ಯ ಮಾಡುವಂಥ ಜೀವದ ದುರ್ಭಾಗ್ಯದ ಕಥನ ಸರ್ವಜ್ಞ ಪ್ರಭು ಕೂಡ ಮಾಡೋ ಸಾಧ್ಯ. ಟೋಡರಮಲ್ಲರಂತೂ ಮಾಡೋ ಸಾಧ್ಯ ಇಲ್ಲ ಅಂದ್ರೆ, ಆದರೆ ಸರ್ವಜ್ಞ ಪ್ರಭು ಕೂಡ ಮಾಡೋ ಸಾಧ್ಯ. ಅವಶ್ಯಕತೆ ಇರಲಿಲ್ಲ. ಮನುಷ್ಯ ಭವ, ಜೈನ ಕುಲ, ತ್ರಿಲೋಕಾಧಿಪತಿ ದೇವಾಧಿದೇವ ತೀರ್ಥಂಕರ ಪ್ರಭುವಿನ ದರ್ಶನ ಯೋಗ, ಧ್ವನಿಯ ಶ್ರವಣ ಯೋಗ ಇಷ್ಟು ಸಿಕ್ಕ ನಂತರ ಕೂಡ ಯಾವ ಬೆಳೆದು ಬಿಟ್ಟಿರುವಂಥ ಜ್ಞಾನ, ಅರೆ ಸಮನಸ್ಕ ದಶೆಗೆ ಪ್ರಾಪ್ತವಾಗಿರುವಂಥ ಜೀವ ಜ್ಞಾನ, ಪರಿಪೂರ್ಣ ವಿಕಾಸ ಅರಳಿ ನಿಂತಹ ಜ್ಞಾನ, ಶರೀರ, ಪರದ್ರವ್ಯ, ಧನ, ಖ್ಯಾತಿ ಇವುಗಳ ಮೂಲಕ ಬಾಡಿ ಹೋಗ್ತಾ ಇದೆ, ನಿರರ್ಥಕ ಆಗ್ತಾ ಇದೆ, ಕಾಂತಿಹೀನ ಆಗ್ತಾ ಇದೆ, ಗಂಧರಹಿತ ಆಗ್ತಾ ಇದೆ. ಯಾವುದರಿಂದ? ಖ್ಯಾತಿಯ ಅಪೇಕ್ಷೆ, ಧನದೊಳಗೆ ಅಪನತ್ವ ಬುದ್ಧಿ, ಸ್ವಾಮಿತ್ವ ಬುದ್ಧಿ, ಅದರಿಂದ ಸುಖ ಆಗ್ತಿದೆ ಅನ್ನುವ ಅಭಿಪ್ರಾಯದ ಅಂಶ ಪ್ರಕಟ ಇದೆ. ಇದರಿಂದ ಏನಾಗ್ತಾ ಇದೆ? ಆಗ್ತಾ ಇದೆ ಏನ? ಪೂರ್ಣ ರೂಪದಿಂದ ಬೆಳೆದ ಅರಳಿ ನಿಂತಿರುವಂತಹ ಜ್ಞಾನ ರೂಪದ ಪುಷ್ಪ ಗಂಧಹೀನ ಆಗ್ತಾ ಇದೆ, ಕಾಂತಿಹೀನ ಆಗ್ತಾ ಇದೆ, ಬಾಡಿ ಹೋಗ್ತಾ ಇದೆ.
ಬೆಳಗಿನ ಜಾವದಿ ಅರಳಿದ ಪುಷ್ಪ ಸಂಜೆಗೆ ಬಾಡಿ ನೆಲದಲ್ಲಿ ಬೀಳುವುದು. ಸಂಜೆಗೆ ಅಂತಂದ್ರೆ ಯಾವಾಗ್ರಿ? ಸಂಜೆಗೆ ಅಂತಂದ್ರೆ ಯಾವಾಗ? ಈ ಸಂಗೀತನ ರೂಪದಿಂದ ಅರಳಿ ನಿಂತಹ ಪುಷ್ಪ, ಇದರದ್ದು ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಅದು ನಿಯಮದಿಂದ ಬಾಡಿ ಹೋಗ್ತಿದೆ. ನೆಲದಲ್ಲಿ ಬೀಳುವುದು ಅಂತ ಹೇಳಿದಾರ್ರೆ, ಬಾಡಿ ಅಲ್ಲೇ ಉಳಿಯೋದಿಲ್ಲ. ಒಂದೊಂದು ಭಜನೆಯ ಶಬ್ದದೊಳಗೆ ಏನೇನು ಅರ್ಥ ಇದೆ, ಈ ಜೀವದ ಸಲುವಾಗಿ ಬೋಧ ಇದೆ. ಆ ಬೋಧ ಈ ಜೀವ ತಿಳಿದೇ ಹೋದ್ರೆ, ಈ ಜ್ಞಾನಕ್ಕೆ ಅದರದ್ದ ಭಾವಭಾಸನ ಆಗದೆ ಹೋದ್ರ ಏನು ಮಾಡೋದಿದೆ? ನೆಲದಲ್ಲಿ ಬೀಳುವುದು. ಸಂಜೆಗೆ ಬಾಡಿ ನೆಲದಲ್ಲಿ ಬೀಳುವುದು. ಇದಂತೂ ಪರ್ಯಾಯ ಪ್ರಾಪ್ತಾದ ನಂತರದ ಮಾತಾಯಿತು. ಆದ್ರೆ ಬೆಳಗಿನ ಜಾವದಿ ಅರಳಿದ ಹೂವು ಅಂಥೇಳಿ ಏನು ಹೇಳಿದ್ರಲ್ಲ, ಅದು ಪ್ರತಿ ಸಮಯಕ್ಕೆ ಈ ಜ್ಞಾನ ಏನು ಪೂರ್ಣ ಶಕ್ತಿ ರೂಪದಿಂದ ವಿಕಾಸಗೊಳ್ಳುತ್ತಿದೆಯೋ ಅದರದ ಅಯೋಗ್ಯ ಸ್ಥಾನದೊಳಗೆ ಅದನ್ನು ತೊಡಗಿಸಿದ ನಂತರ, ಅಯೋಗ್ಯ ಸ್ಥಾನ ಯಾವುದ? ಕಾಯದ ಹಂಚಿನ ಮೇಲೆ ಹಾಕೋದು ಅದನ್ನು, ಅಥವಾ ಧಗಧಗಿಶ ಉರಿತಾ ಇರುವಂಥ ಒಲೆಯೊಳಗೆ ಹಾಕೋದು. ಆ ಪುಷ್ಪ ಜ್ಞಾನ ರೂಪದ ಪುಷ್ಪ. ಕಾಯದ ಕೆಂಪಾದ ಹಂಚಿನ ಮೇಲೆ ಅರ್ಥಾತ್ ದೇಹ ಬುದ್ಧಿ, ಧಗಧಗಿಶ ಉರಿತಾ ಇರುವಂಥ ಅಗ್ನಿಯೊಳಗ ಅರ್ಥಾತ್ ಸಂಯೋಗದೊಳಗೆ ಏನ ತಿಳಿತಾ ಇದೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ಅದೇನು ಹೇಳಿದೆ, ಜೀವ ಎಷ್ಟು ಜೀವರುಗಳ ಮೋಕ್ಷ ತಲುಪಿದರು, ಆದ್ರೂ ಕೂಡ ಒಂದು ನಿಗೋದದ ಶರೀರ ಬರಿದಾಗಲಿಲ್ಲ. ಅಲ್ಲೇ ಹೋಗಿ ಸ್ಥಾನ ಪಡೆಯೋದಿದೆ ಅಂದರೆ ಅಲ್ಲಿ ಸ್ಥಾನಕ್ಕೆ ಯಾವ ಕೊರತೆನೂ ಇಲ್ಲ. ಕರ್ಣಾನುಯೋಗದೊಳಗ ಈ ತ್ರಸ ಅವಸ್ಥೆಯಲ್ಲಿ ಇರುವಂಥ ಪ್ರತಿಯೊಂದು ಅವಸ್ಥೆಯ ಜೀವರುಗಳ ಸಂಖ್ಯೆಯನ್ನು ಹೇಳಿದ್ದಾರೆ. ಆದ್ರೆ ಅಲ್ಲಿ ಜೀವದ ಸಂಖ್ಯೆ ಅನಂತದೊಳಗನ ಸೇರಿಸಿ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅನಂತದೊಳಗನೆ ಇಲ್ಲಿ ಸಮೂಹದೊಳಗಿಂದ ಅರೆ ಮೊನ್ನೆ ಬರುತ್ತಾ ಕಂಡೆನು ಅವನು ಮೃತನಾದನೇ, ನಿನ್ನೆ ಧರ್ಮ ಸಭೆಯಲ್ಲಿ ನನ್ನೊಂದಿಗೆ ಇದ್ದನು ಅವನು ಲಯನಾದನೇ, ಈಗ ಮಾತನಾಡಿದನು ಅವನು ಇಲ್ಲವಾದನೇ. ರತ್ನಾಕರ ಕವಿ ಅಪರಾಜಿತ ಶತಕದೊಳಗೆ ಹೇಳಿ. ಹಾಗಾದ್ರೆ ಇಲ್ಲಾದಂದ್ರೆ ಅವು ಎಲ್ಲಿಯವರೆಗೆ ಇಲ್ಲಾದ? ಎರಡದವರು ಈಗ ಅವರನ್ನವರು ಇಲ್ಲಾಗುವ ಸಲುವಾಗಿ ಈ ಮನುಷ್ಯ ಭವದೊಳಗಿಂದ ಸಮೂಹದೊಳಗಿಂದ ಇನ್ನೂ ಸ್ವಲ್ಪ ಪ್ರಶಸ್ತ ನಮಗೆ ನಾವೇ ಹೆಮ್ಮೆ ಪಟ್ಕೊಳ್ಳುವಂಥ ವಿಷಯ ಈ ಧರ್ಮಗೋಷ್ಠಿಯೊಳಗಿಂದ ಸಭೆಯೊಳಗಿಂದ ಸಮಯ ಸಾರದ ಸ್ವಾಧ್ಯಾಯದೊಳಗಿಂದ ಮರೆಯಾಗಲಿಕ್ಕೆ ಎರಡದವ ನೋಡ್ರಿ ಸ್ಥಾನ. ಒಮ್ಮೆ ಮರೆಯಾದವ ಯಾವ ಸ್ಥಾನಕ್ಕೆ ಹೋದ್ರೂ ಅವ್ನು ಮರೆನ ಆದರೆ ಮತ್ತಿಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಹಾಗಾದ್ರೆ ಮರೆಯಾಗಬೇಕಾದ್ರೆ ಅವನಿಗೆ ಎರಡೇ ಸ್ಥಾನ ಅದಾವ. ಬೇಕಾದ್ರೆ ಅವ ಅಲ್ಲಿ ನಿಗೋದಕ್ಕೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಸಿದ್ಧಾಲಯ, ಇಲ್ಲ ಅಂತಂದ್ರೆ ಧರ್ಮ ಸಭೆಯೊಳಗೆ ಮತ್ತೆ ಕಾಣಿಸಿಕೊಳ್ಳೋದು ಅವ ಸಾಧ್ಯ. ಯಾಕೆ ಇಂಥ ಅವಸರ ಸಿಗು? ಅದಕ್ಕೆ ಗುಣಭದ್ರಾಚಾರ್ಯ ಹೇಳಿದರು, ಬಹಳ ಗುಣಭದ್ರಾಚಾರ್ಯ ನಿಜವಾಗಿ ತಮ್ಮ ಗುಣಗಳಲ್ಲಿ ಭದ್ರ ಭದ್ರ. ಜ್ಞಾನದೊಳಗೆ ಕೀಲಿತ ಇದೆ, ಶ್ರದ್ಧೆಯೊಳಗೆ ಸ್ಥಿರ ಇದೆ, ಪ್ರಭುತ್ವದೊಳಗೆ ರಾರಾಜಿಸ್ತಾ ಇದೆ. ಅಸಂಕುಚಿತ ವಿಕಾಸತ್ವ ಅಸಂಕುಚ ವಿಕಾಸ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಅರೆ ಈ ಪ್ರಕಾರ ಗುಣಭದ್ರಾಚಾರ್ಯ ದೇವ ಹೇಳಿದರು, ವಿಧಿ ಎಲ್ಲ ಪ್ರಕಾರದ ಅನುಕೂಲತೆಯನ್ನು
ಕೊಟ್ಟು ನೋಡುತ್ತೆ. ಎಲ್ಲ ಜ್ಞಾನದೊಳಗೆ ಇದಕ್ಕಿಂತ ಬೆಳವಣಿಗೆ ಇಲ್ಲ, ಪುಣ್ಯದೊಳಗೆ ಇದಕ್ಕಿಂತ ಮಹಾನತೆ ಇಲ್ಲ. ಯಾವುದಕ್ಕಿಂತ? ಈ ಚಕ್ಷು ಇಂದ್ರಿಯದ ಮೂಲಕ ಆವೀತರಾಗ ಸರ್ವಜ್ಞ ಭಗವಂತರನ್ನ ನೋಡೋದು, ಈ ಕರ್ಣೇಂದ್ರಿಯದ ಮೂಲಕ ಆ ಸರ್ವಜ್ಞ ಪ್ರಭುವಿನ ಅನಕ್ಷರ ಅದರ ನಿತಾಂತ ಹಿತದಲ್ಲಿ ನಿಮಿತ್ತವಿರುವಂತಹ ವಾಣಿಯ ಶ್ರವಣ ಮಾಡೋದು. ಇಷ್ಟ ಪುಣ್ಯ, ಇದಕ್ಕಿಂತ ಉತ್ಕೃಷ್ಟ ಪುಣ್ಯ ಮೂರು ಲೋಕದೊಳಗೆ ಯಾವುದೂ ಇಲ್ಲ, ಇಲ್ಲ ಮತ್ತು ಇಲ್ರಿ. ಪುಣ್ಯ ಮತ್ತು ಜ್ಞಾನದ ವಿಕಾಸ ಇದಕ್ಕಿಂತ ಹೆಚ್ಚು, ಸಮನಸ್ಕ ದಶೆಗಿಂತ ಹೆಚ್ಚು ಯಾವೂ ಜೀವದ ಇಲ್ಲವೇ ಇಲ್ಲ. ಹಾಗಾದರೆ ಎರಡೂ ರೀತಿಯಿಂದ ನಾವು ಇಷ್ಟು ಉನ್ನತ ಸ್ಥಾನಕ್ಕೆ ಬಂದ ನಂತರ ನಾವೇನು ಮಾಡೋದಿದೆ? ಮಾಡಲಿಕ್ಕೆ ಯೋಗ್ಯ ಯಾವುದಿದೆಯಲ್ಲ ಆ ಕಾರ್ಯ ಮಾಡೋದಿದೆ. ಯಾವುದಾದ ಕಾರ್ಯ? ಸಮಸ್ತ ಕರ್ಮಗಳ ವಿನಾಶ. ಸಮಸ್ತ ಕರ್ಮ ಯಾವ? ಒಂದು ಸ್ಥೂಲ ರೂಪದಿಂದ ಹೇಳ್ಬೋದು, ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ. ಸೂಕ್ಷ್ಮ ರೂಪದಿಂದ ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಕರ್ತೃತ್ವ, ನಾನು ಹಾಗಿದ್ದೇನೆ, ಹೀಗಿದ್ದೇನೆ, ಪರದೊಳಗೆ ಅಪನತ್ವ, ಮಮತ್ವ, ಇದು ನಾನು. ಕನ್ನಡಿಯೊಳಗ ಸೊಟ್ಟ ಮುಖವನ್ನ, ಸುಕ್ಕುಗಟ್ಟಿದ ಮುಖವನ್ನ, ಹೌದೇನಿಲ್ರಿ? ಸುಕ್ಕುಗಟ್ಟಿದ ಮುಖ ನೋಡಿಕೊಂಡು ನೋಡಿಕೊಂಡ ಅಭಿಮಾನ ಮಾಡ್ತಿದೆ ಜೀವ. ಎಲ್ಲ ನೀರಿಗೆ ಬೀತವ್ರಿ, ಸುರ್ಕುತ್ಯ ಪಡ್ಲೇ ಆದೆ, ಬಾಯಿ ಬಚ್ ಮುಖ ಚಂಬು ಧಾಲೆ ಹೇಳಿದಾರಲ್ಲ. ಮತ್ತೆ ಅದನ್ನ ಕನ್ನಡಿಯೊಳಗೆ ನೋಡುವ ಉದ್ದೇಶ ಏನ್ರಿ? ಆ ಕರ್ಮದ ನಾಶ ಮಾಡುವ ಮಾತು ಹೇಳಿದ್ರು. ಬಹಳ ಅದ್ಭುತ ಇದೆ ಅಮೃತ ಚಂದ್ರಾಚಾರ್ಯರ ಮಾತ ಮತ್ತು ರಾಜಮಲ್ಲ ಪಾಂಡೆಯವರದ ಮಾತ. ರಾಜ ಆಗುವ ಸಲುವಾಗಿ ಯಾವ್ಯಾವುದ ಬಾಧೆ ಇರ್ತಲ್ಲ, ಚೇತನ ರಾಜ ಆಗುವ ಸಲುವಾಗಿ, ತ್ರಿಲೋಕದ ಅಧಿಪತಿ ಆಗುವ ಸಲುವಾಗಿ ಯಾವ್ಯಾವುದ ಕಂಟಕ್ಕಿದ್ದು ಅಲ್ಲ ಅದನ್ನೆಲ್ಲ ಹೊಡೆದು ಹಾಕಿದಾರ್ರಿ. ಮಲ್ಲ ಯೋಧ ಅದರದ್ದೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಅವರ ರಾಜಮಲ್ಲದ ಅವರು ಹೇಳ್ತಾರೆ, ಏನ ಸಮಸ್ತ ಕರ್ಮ ನಾಶ ಮಾಡಲಿಕ್ಕೆ ಯೋಗ್ಯ ದ್ರವ್ಯ ಕರ್ಮ ಅಲ್ಲ. ಯಾಕಲ್ಲ? ಅದು ನನಗೇನು ಮಾಡೇ ಇಲ್ಲ. ಒಂದು ಮಾತು, ಅದನ್ನು ನಾಶ ಮಾಡುವ ಸಾಮರ್ಥ್ಯ ಈ ಜೀವದೊಳಗೆ ಯಾವ ಕಾಲದಲ್ಲೂ ಇಲ್ರಿ. ಮತ್ತು ಅದನ್ನ ನಾಶ ಮಾಡ್ತೇನೆ ಅನ್ನೋದೇನಿದೆ ರೀ. ಅದಕ್ಕೆ ಆಗಮದೊಳಗೂ ಬಹಳ ಬಾರಿ ದೃಷ್ಟಾಂತ ಬರ್ತಿದೆ. ಏನ? ಸರ್ಪ ಹೊರಟು ಹೋದ ಮೇಲೆ ಹುತ್ತವನ್ನು ಪಡೆಯೋದು. ಸರ್ಪ ಹೊರಟು ಹೋಗಿದೆ, ಅಲ್ಲಿ ಇಲ್ಲ, ಆ ಹುತ್ತವನ್ನು ಪಡೆಯೋದು. ಅದರೊಳಗೆ ಯಾವ ಬುದ್ಧಿವಂತಿಕೆ ಇದೆ? ಅದೇ ಪ್ರಕಾರ ಯಾವುದು ನನಗೇನು ಮಾಡಿಲ್ಲ, ಅಲ್ಲಿ ಸರ್ಪ ಇಲ್ಲ, ಅಲ್ಲಿ ವಿಷ ಇಲ್ಲ, ವಿಷದಿಂದ ಯುಕ್ತ ಯಾವ ಭಯಾನಕ ವಸ್ತು ಇಲ್ಲ. ಆ ಜಡ ಕರ್ಮವನ್ನು ನಾಶ ಮಾಡುವ ಸಲುವಾಗಿ ದುರ್ಧರ ತಪಸ್ಸು ಮಾಡ್ತೇನೆ ಅನ್ನೋದು ಏನು ಅವಶ್ಯಕತೆ? ಇದಕ್ಕೇನು ಬುದ್ಧಿವಂತಿಕೆ ಅಂತಾರೆ? ಯಾವ ಆಹಾರದ ಕಣವನ್ನ ಈ ಚೈತನ್ಯಾತ್ಮ ಮುಟ್ಲೇ ಇಲ್ಲ, ಅದನ್ನು ತ್ಯಾಗ ಮಾಡಿದ್ದೇನೆ, ತ್ಯಾಗ ಮಾಡಿದ್ದೇನೆ, ತ್ಯಾಗ ಮಾಡಿದ್ದೇನೆ ಅಂತ ಹೇಳಿ ಕೋಲಾಹಲ ಮಾಡುತ್ತಾರೆ. ತ್ಯಾಗದ ಭಾವ ಬೇಡನ ಅವಶ್ಯವಾಗಿ ಬೇಕ್ರೆ. ಆ ಆಹಾರಕ್ಕೆ ಸಂಬಂಧಿಸಿದ ಯಾವ ನಿಕೃಷ್ಟ ರಾಗ ಇದೆ ಅಲ್ಲ ಪ್ರಭು, ರಾಗ ನಿಕೃಷ್ಟ ಇದೆ ಸೋದರತಾಯಿ. ಭಗವಂತರ ಕುರಿತಾಗಿ ಯಾವ ರಾಗ ಉತ್ಪನ್ನ ಆಗ್ತಿದೆಯಲ್ಲ ಆ ರಾಗಕ್ಕೊಂದು ಅರ್ಥ ರೀ ಇದೆ ರೀ. ಹೌದೇನ? ಇದಕ್ಕೇನು ಅರ್ಥ ಇದೆ ರೀ? ಮರುಕ್ಷಣದಲ್ಲಿ ಏನಾಗ್ತಿದೆ ಆ ಆಹಾರ, ಯಾವ ದೇಹ ಸ್ಪರ್ಶದಿಂದ ಯಾವ ಪ್ರಕಾರದ ಅವಸ್ಥಾಂತರ ಆ ಸುಂದರ ಆಹಾರದೊಳಗೆ ಆಗ್ತಿದೆ, ಆ ದೇಹದ ಸಲುವಾಗಿ ಅಲ್ಲ, ಆ ದೇಹ ನಾನು ಅಂಥೇಳಿ
ಈ ಚೈತನ್ಯ ಪ್ರಭು ಅದರೊಳಗ ತನ್ಮಯಾಗಿ ತಲ್ಲೀನ ಆಗಿ ಆ ತುಚ್ಛ ರಾಗ ಏನಿದೆಯಲ್ಲ, ಆಹಾರದ ಕುರಿತಾಗಿರುವ ರಾಗ, ರಸಪರಿತ್ಯಾಗ ಹೇಳಿದರು. ಎಲ್ಲಿದೆ ರಸಪರಿತ್ಯಾಗ? ನಮಗೆ ತ್ಯಾಗ, ಅರೇ ಜ್ಞಾನದ ಎದರ ತ್ಯಾಗದ ಏನೂ ಬೆಲೆ ಇಲ್ಲ. ಇದು ಒಂದು ಅಪೇಕ್ಷೆ ಇದ್ರ ಜ್ಞಾನ ತ್ಯಾಗ ಯೋಗ್ಯವನ್ನು ತ್ಯಾಗ ಮಾಡಿದ್ರೆ ಅದಕ್ಕೆ ಜ್ಞಾನ ಅಂತಾರೋ, ಇಲ್ದಿದ್ರ ಜ್ಞಾನನ ಅಂತ. ತ್ಯಾಗ ಯೋಗ್ಯವನ್ನ ತ್ಯಾಗ ಮಾಡುವಂಥ ಬಲ ಇಲ್ದಿದ್ರೆ ಅದಕ್ಕೆ ಜ್ಞಾನ ಏನಂತಾರ್ರಿ? ಜ್ಞಾನದಿಂದನೇ ಆಗ್ತಿದೆ, ಜ್ಞಾನವೇ ಆಗ್ತಿದೆ, ಜ್ಞಾನವೇ ಆಗು. ಅರೆ ಜ್ಞಾನದ ಮಹಿಮೆ ಮಾಡಿದ್ರ, ಜ್ಞಾನದೊಳಗೆ ಸುಖಿಸಿದರೆ, ಜ್ಞಾನದೊಳಗೆ ಪರಿತೃಪ್ತ ಆದರೆ ಅಲ್ಲಿ ಯಾವುದ ತ್ಯಾಗ ಯೋಗ್ಯ ಇದೆಯೋ ಅದ ತ್ಯಾಗ ಆಗಿದ್ದೀರಿ. ಜ್ಞಾನ ಅದರ ಮೇಲೆ ದೃಷ್ಟಿ ಇಟ್ಟು ನಾನು ಅದನ್ನು ತ್ಯಾಗ ಮಾಡ್ತೇನೆ ಅನ್ನುವಂಥದ್ದು ಯಾವ ಭಂಡ ಕೋಲಾಹಲ ಇದೆಯಲ್ಲ, ಅದರಿಂದ ಜೀವದ ನಿತಾಂತ ಏನಿದೆ ಅಂತಂದ್ರೆ ನಿಂದೆ ಇದೆ ಈ ಜ್ಞಾನಿ ಜಗತ್ತಿನೊಳಗ. ಭಂಡ ಕೋಲಾಹಲ ರೀ ಅದ. ನಾನು ಬಿಟ್ಟಿದ್ದೇನೆ. ಅರೆ ನಿನ್ನ ಸ್ವಭಾವ ಜ್ಞಾನದ ಮಹಿಮೆ ಅಂಥದ್ದಿದೆ, ಒಂದು ಸಲ ಕಂಡುಬಿಟ್ಟೆ ನೋಡಿ. ಆ ಸ್ವಭಾವ ಜ್ಞಾನದೊಳಗ ಜ್ಞಾನ ರಮಿಸಿದ ನಂತರ ಅದರ ಕಡೆ ಹೋಗಲೇ ಇಲ್ಲಲ್ಲ ಗ್ರಹಣ ಮಾಡಲಿಕ್ಕೆ. ಅದರ ಹೆಸರತ್ತಾಗಿದೆ ಪ್ರಭು. ಇಲ್ಲಿ ರಮಿಸಲಿಲ್ಲ ಅಂಥೇಳಿ ಅಲ್ಲಿ ಹೋಗ್ತಿದೆಯಲ್ಲ, ಅಲ್ಲಿ ಹೋಗಿ ಮತ್ತೆ ದೊಡ್ಡಸ್ತನ ಮಾಡಿದರ ಅದಕ್ಕೆ ಜ್ಞಾನನೂ ಅನ್ನೋದಿಲ್ಲ. ಅದರಿಂದ ಲೋಕದೊಳಗ ಯಾವುದೇ ಪ್ರಕಾರದ ಪ್ರಶಂಸೆಯ ಮಾತಿಲ್ಲ. ಸಾಮಾನ್ಯ ರೂಪದಿಂದ ಅವನ ಇರುವಿಕೆಯನ್ನು ಕೂಡ ಜ್ಞಾನಿ ಜಗತ್ತ ಮನ್ನಿಸುವುದು. ಇದ್ದೂ ಸತ್ತಂಗ ಬಿಡವ್ ಅಂತಾರಲ್ಲ, ಆಗಿದೆ ರೀ. ಯಾವುದಕ್ಕೂ ಉಪಯೋಗ ಇಲ್ಲ. ಮತ್ತು ಇಷ್ಟೆಲ್ಲ ಶ್ರಮ ಮಾಡಿತಲ್ಲ ಜೀವನದೊಳಗ, ವಿದ್ಯಾರ್ಜನೆ ಮಾಡಿತ, ಧನಾರ್ಜನೆ ಮಾಡಿತ, ಪರಿವಾರದ ಪಾಲನೆ ಪೋಷಣೆ, ಹೆಣ್ಮಕ್ಕಳನ್ನೆಲ್ಲ ಎಷ್ಟು ಒಳ್ಳೊಳ್ಳೆ ಮನೆಯೊಳಗೆ ಕೊಟ್ಟದ್ದಾಯ್ತು. ಎಂಥ ಗರಿಷ್ಠ ಮನೆತನದಿಂದ ಹೆಣ್ಮಕ್ಕಳನ್ನು ಸೊಸೆಯಂದಿರಾಗಿ ತಂದದ್ದಾಯ್ತು. ಇದೆಲ್ಲ ಕಾರ್ಯ ಅಲ್ಲ. ಅವನು ಇದ್ದು ಸತ್ತಂಗ, ಅವನು ಏನು ಮಾಡಿದ್ರೂ ಏನು ಮಾಡೇ ಇಲ್ಲ. ಇದು ಅಧ್ಯಾತ್ಮ ಇದೆ, ಇದು ಮೋಕ್ಷದ ಮಾರ್ಗ ಇದೆ. ಇದರೊಳಗೆ ಆತ್ಮನಿಗೆ ಬೆಲೆ ಇದೆ. ಆತ್ಮನಿಗೆ ಬೆಲೆ ಅಲ್ಲ, ಆತ್ಮನೇ ಆತ್ಮನಿದ್ದಾನೆ, ಇನ್ನೊಂದು ಯಾವುದೂ ಇಲ್ಲ. ಮತ್ತು ಯಾವನ ದೃಷ್ಟಿಯೊಳಗ ಆತ್ಮನೇ ಇಲ್ಲ, ಅವನಿಗೆ ಎಷ್ಟು ಬೆಲೆ ಇದೆ ರೀ ಲೋಕದೊಳಗೆ? ಕಲಿತುಕೊಳ್ಳುವುದಿದೆ. ಅದಕ್ಕೆ ನಿನ್ನೆ ಹೇಳಿದ ಮಾತಿನ ಮೇಲೆ ದೃಢ ಕರ್ಮಠ ಯೋಗಿಯ ಹಾಗೆ ತತ್ವ ನಿರ್ಣಯದೊಳಗೆ ನಮ್ಮ ಜ್ಞಾನವನ್ನು ತೊಡಗಿಸೋದಿದೆ. ತತ್ವ ನಿರ್ಣಯದೊಳಗೆ, ತತ್ವದ ಅಭ್ಯಾಸದಲ್ಲಿ ತಲ್ಲೀನ ಇರುವುದಿದೆ. ಅದರ ಫಲ ಏನು ಅಂತಂದ್ರೆ ತತ್ವ ನಿರ್ಣಯ. ವೀತರಾಗ ಪ್ರಭುವನ್ನು ತಿಳ್ಕೊಳ್ಳೋದರ ಫಲ ಅಲ್ಲ. ಅರೆ ನಿನ್ನನ್ನು ನೀನು ತಿಳ್ಕೊಳ್ಳೋದು. ನೀನು ಯಾರಿದ್ದಿ, ಎಂಥವಿದ್ದಿ, ಎಲ್ಲಿದ್ದಿ, ಯಾರ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಇಡುವಂಥವಿದ್ದಿ, ಆ ಸಂಬಂಧದ ಫಲ ಏನ, ನಿನ್ನ ಸ್ವರೂಪೇನ, ಇದನ್ನು ತಿಳ್ಕೊಳ್ಳೋದು. ಇದಕ್ಕೆ ತತ್ವಾಭ್ಯಾಸ ಅಂತಾರೆ. ತತ್ವಾಭ್ಯಾಸ ಅಂದ್ರೆ ಸಪ್ತ ತತ್ವಗಳ ಅಭ್ಯಾಸ ಏನ್ರಿ? ನಿಜದ ಅಭ್ಯಾಸ, ನಿಜ ತತ್ವದ ಅಭ್ಯಾಸ. ತತ್ವಗಳ ಅಭ್ಯಾಸ ಅಂದಿಲ್ಲ, ಅಂದಿದ್ದಾರೆ ಅಂದ್ರೆ ತತ್ವಾಭ್ಯಾಸ ಅಂದಿದ್ದಾರೆ. ತತ್ವಗಳ ಅಭ್ಯಾಸ ಅಂದಿಲ್ಲ. ಯಾಕೆ ಅಂತಂದ್ರೆ ಲೋಕದೊಳಗ ತಾನಿಲ್ಲ ಅಂತಂದ್ರೆ ಯಾವುದೂ ಇಲ್ಲ, ತಾನು ಇದ್ದ ನಂತರನೂ ಯಾವುದೂ ಇಲ್ಲ. ತನ್ನ ಎದುರಿಗೆ ಯಾವುದರ ಬೆಲೆ ರೀ? ತಾನಿದ್ದ ನಂತರನೂ ಯಾವುದೂ ಇಲ್ಲ, ತಿಳಿರಿ. ತಾನಿಲ್ಲ ಅಂತಂದ್ರಂತೂ ಯಾವುದೂ ಇಲ್ಲವೇ ಇಲ್ಲ.
ತನ್ನ ನೈಜ ಸ್ವರೂಪ ತಿಳಿದ ನಂತರ ಧನದ ಬೆಲೆ ಎಷ್ಟು, ಚಿನ್ನದ ಬೆಲೆ ಎಷ್ಟು, ರತ್ನದ ಬೆಲೆ ಎಷ್ಟು, ರಾಜ್ಯದ ಬೆಲೆ ಎಷ್ಟು, ದೇಹದ ಬೆಲೆ ಎಷ್ಟು, ವ್ರತದ ಬೆಲೆ ಎಷ್ಟು. ತ್ರಿಲೋಕ ಪೂಜ್ಯ ಜ್ಞಾನಾನಂದ ಸಾಗರ ಪ್ರಭುವಿನ ಎದುರಿಗೆ ತಪಸ್ಸಿನ ವಿಕಲ್ಪ ಎಷ್ಟು ತುಚ್ಛ ಇದೆ ರೀ. ಹಾಗಾದ್ರೆ ಈ ಧನ, ಈ ಚಿನ್ನ, ಈ ಮನೆ, ಈ ಆಸ್ತಿ ಅವಂತೂ ಏನೂ ಇಲ್ಲ. ಏನು ಹೇಳ್ತಾರೋ, ಕಾಕ ವಿಟಸಮ ಗಿನತಹೆ. ಯಾರ? ಸಮ್ಯಕ್ ದೃಷ್ಟಿ ಲೋಕ. ಏನ? ಚಕ್ರವರ್ತಿಗೆ ಸಂಪದ. ಇಂದ್ರನ ಹಾಗಿರುವಂಥ ವೈಭವ, ಚಕ್ರವರ್ತಿಯ ಸಂಪತ್ತು, ಇದನ್ನೆಲ್ಲ ಕಾಕ ವಿಟಸಮ ಗಿನತಹೆ. ಅದೇನು ಅತಿಶಯೋಕ್ತಿ ಹೇಳಿದಾರ್ರಿ? ಅತಿಶಯೋಕ್ತಿ ಹೇಳಿದಾರೆ. ಅದಕ್ಕಿಂತ ಅದನ್ನು ಸ್ಪಷ್ಟ ಮಾಡಲಿಕ್ಕೆ ಬೇರೆ ಶಬ್ದ ಇರಲಿಲ್ಲ, ಬಹಳ ಕಮ್ಮಿ ಒಳಗೆ ಹೇಳಿದ್ದಾರೆ. ಆತ್ಮನ ವೈಭವ ಎಷ್ಟಿದೆ ರೀ, ಆತ್ಮನ ಸಾಮರ್ಥ್ಯ ಎಷ್ಟಿದೆ, ಆತ್ಮನ ಸುಖ ಎಂಥದ್ದಿದೆ, ಆತ್ಮನ ಜ್ಞಾನ ಎಂಥದ್ದಿದೆ. ಅರೆ ಮೋಕ್ಷಾಧಿಕಾರ ರೇ. ಮಾಡೋದಿತ್ತರ ಕರ್ಮನಾಶ ಮಾಡೋದಿದ್ದರ ಅನ್ನೋದಕ್ಕಿಂತ ನೀನು ಮಾಡಬೇಕಾಗಿರೋದು ಅದು ಒಂದೇ. ನಾ ಹಾಗಿದ್ದೇನೆ, ನಾ ಹೀಗಿದ್ದೇನೆ, ನಾ ಅದನ್ನು ಮಾಡ್ತೇನೆ, ನಾ ಅದನ್ನು ಮಾಡಿದ್ದೇನೆ, ಇವೆಲ್ಲ ಕರ್ಮ. ಈ ಕರ್ಮಗಳನ್ನು ನಾಶ ಮಾಡಿ ಜ್ಞಾನದ ಎದರ ಕರ್ಮ ನಿಜವಾಗಿ ಜೀವವನ್ನು ಎಷ್ಟು ಅವಮಾನಿತಗೊಳಿಸುವಂಥದ್ದು. ಜ್ಞಾನದ ಗಂಭೀರತೆಯಲ್ಲಿದೆ, ಜ್ಞಾನದ ಪ್ರಭುತೆಯಲ್ಲಿದೆ. ಎಲ್ಲಿದೆ? ಜ್ಞಾನದ ಪ್ರಭುತೆ ಜ್ಞಾತಾನಾಗಿ ಉಳಿಯುವುದರೊಳಗಿದೆ. ಜ್ಞಾನದ ಗಂಭೀರತೆ ಇನ್ನೊಂದು ಯಾವುದೋ ವಸ್ತುವನ್ನು ನೋಡಿ ರಾಗದ್ವೇಷ ಆಗದೇ ಇರುವುದರಲ್ಲಿ ಇದೆ. ರಾಗದ್ವೇಷ ರೂಪದಿಂದ ಆಗದೇ ಇರುವುದಕ್ಕೆ ಗಂಭೀರ ಅಂತಾರೆ. ಪ್ರಭು ಯಾವುದಕ್ಕಂತಾರೆ? ಜ್ಞಾತ. ಜ್ಞಾನದೊಳಗೆ ಗಂಭೀರತೆ ಇದೆ, ಜ್ಞಾನದೊಳಗೆ ಪ್ರಭುತ್ವ ಇದೆ, ಜ್ಞಾನದೊಳಗೆ ಸ್ವಚ್ಛತ್ವ ಇದೆ, ಜ್ಞಾನದೊಳಗೆ ಶ್ರದ್ಧೆ ಇದೆ, ಜ್ಞಾನದೊಳಗೆ ಚಾರಿತ್ರ್ಯ ಇದೆ, ಜ್ಞಾನದೊಳಗೆ ವೀರ್ಯ ಇದೆ, ಜ್ಞಾನದೊಳಗೆ ಸುಖ ಇದೆ. ಅದಕ್ಕೆ ಏನು ಪ್ರಶ್ನೆ ಕೇಳಿದ್ರು? ಹೇಗಿದೆ ಆ ಶುದ್ಧ ಜ್ಞಾನವು? ಪ್ರಶ್ನೆ ಏನಿದೆ ರೇ? ಹೇಗಿದೆ ಆ ಶುದ್ಧ ಜ್ಞಾನವು? ಯಾವುದು? ಯಾಕೆ ಹೇಳಿದರೆ ಇನ್ನೂವರೆಗೆ ನಮಗದರ ಬೆಲೆ ಬಂದಿಲ್ಲ. ಇನ್ನೂವರೆಗೆ ನಮ್ಮ ದೃಷ್ಟಿಯೊಳಗ ಆ ಜ್ಞಾನಕ್ಕೆ ಸ್ಥಾನನೇ ಇಲ್ರಿ. ನಮ್ಮ ದೃಷ್ಟಿಯೊಳಗೆ ಧನ, ಆರೋಗ್ಯ, ಬಟ್ಟೆ, ಬರೆ, ಪಾತ್ರೆ, ಏನವು ಫರ್ನಿಚರ್ಸ ಅವರದ್ದು ನಮ್ಮ ದೃಷ್ಟಿಯೊಳಗೆಲ್ಲ ಅವಕ್ಕೆ ಸ್ಥಾನ ಇದೆ. ನಮ್ಮ ದೃಷ್ಟಿಯೊಳಗ ಜ್ಞಾನಕ್ಕೆ ಸ್ಥಾನನ ಪ್ರಾಪ್ತ ಇಲ್ಲ. ಹೇಗಿದೆ ಆ ಇಂದಿನವರೆಗೆ ನಿನ್ನ ದೃಷ್ಟಿಯೊಳಗಿಂದ ಮರೆಯಾಗಿ ಉಳಿತಲ್ಲ, ತಿರಸ್ಕೃತ ಆಗಿ ಉಳಿತಲ್ಲ, ಅಲಕ್ಷ್ಯಕ್ಕೆ ಗುರಿ ಆಯ್ತಲ್ಲ, ಆ ಜ್ಞಾನ ಹೇಗಿದೆ? ನಮ್ಮನ್ನು ನಾವು ಜ್ಞಾನಿ ತಿಳಿದ್ದೇವೇನಿಲ್ರಿ. ಅದು ಯಾವುದೇ ಕ್ಷೇತ್ರದೊಳಗಿರಲಿ ಅನ್ನೋದಕ್ಕಿಂತ ಏನೂ ಗಂಧ ಕೂಡ ಇಲ್ದಿದ್ರೂ ಆ ಕ್ಷೇತ್ರದಾಗ ಹೋದ್ಮೇಲೆ ನಾನು ಪರಿಪೂರ್ಣ ಅಂತ ಹೇಳಿನ ನನಗ ಏನಾಗ್ತಿದೆ? ಸ್ವೀಕಾರ ಆಗ್ತಿದೆ. ಗಂಧನೂ ಇಲ್ಲ. ಆ ಕ್ಷೇತ್ರದೊಳಗೂ ಕೂಡ ನಾನು ಅನಭಿಜ್ಞ ಅನ್ನಿಸೋದೇನೇ ಇಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಪ್ರಶ್ನೆ ನಮ್ಮನ್ನ ಒಳಗ ಯಾವ ಪ್ರದೇಶ ಎಲ್ಲ ಆತ್ಮನ ಪ್ರದೇಶ ಎಲ್ಲ ಜಡಾಗಿ ಹೋಗಿದಾವಲ್ಲ, ಅಚೇತನಾಗಿ ಹೋಗಿದಾವಲ್ಲ, ಅವುಗಳನ್ನು ಎಚ್ಚರಿಸಬೇಕು. ಹೇಗಿದೆ ಆ ಶುದ್ಧ ಜ್ಞಾನವು? ಅಂದ್ರೆ ಯಾವುದು? ಮಹಾವೀರದ, ಏನು ಆದಿನಾಥರದ, ಏನು ಕುಂದರದ, ಏನು ಅಮೃತಚಂದ್ರದ. ಅಂದ್ರೆ ಆ ಶುದ್ಧ ಜ್ಞಾನ ಅಂದ್ರೆ ಯಾರ್ದ? ಈ ಬೇಕಾಗ್ಬೇಕಾದ್ರೆ ಅದರ ಹತ್ರ ನಾವು ಹೋಗಕ್ಕೆ ಬೇಕ್ರಲ್ಲ, ಅದನ್ನು ನಮ್ಮ ದೃಷ್ಟಿಯೊಳಗೆ ತರ್ಕಬೇಕ್ರಲ್ಲ, ಅದನ್ನು ಮುಖ್ಯ ಮಾಡ್ಕೋಬೇಕಲ್ಲ. ನೋಡ್ರಿ, ಧರ್ಮಕ್ಷೇತ್ರದೊಳಗೂ ಕೂಡ
ನಮ್ಮ ದೃಷ್ಟಿಯೊಳಗೆ ಎಂದೂ ಜ್ಞಾನ ಮುಖ್ಯ ಆಗಲಿಲ್ಲ ಸುಧಾತಾಯಿ. ಭಕ್ತಿಯ ಭಾವ, ತ್ಯಾಗದ ಭಾವ ಅವೇನದವು ಅವೇ ಮುಖ್ಯ ಆದವು ನಮ್ಮ ದೃಷ್ಟಿಯೊಳಗೆ. ಧರ್ಮಕ್ಷೇತ್ರದೊಳಗೂ ಕೂಡ ಅನ್ಯ ಕ್ಷೇತ್ರದಂತೂ ಮಾತನ ಬಿಡ್ರಿ. ಜನರ ಮಾರ್ಗದೊಳಗ ಬಂದ ನಂತರ ಕೂಡ ಧರ್ಮಕ್ಷೇತ್ರದೊಳಗ ನಮಗ ಅವೇ ಮುಖ್ಯ. ಅದು ಭಕ್ತಿಯ ಮಾರ್ಗ, ತ್ಯಾಗದ ಮಾರ್ಗ, ದಾನದ ಮಾರ್ಗ, ಪೂಜೆಯ ಮಾರ್ಗ, ಯಾತ್ರೆಯ ಮಾರ್ಗ ಎಷ್ಟು ಅಸಂಖ್ಯ ಅದಾವ್ರಿ, ಅಗಣಿತ ಅದಾವ. ಅವೇ ಮುಖ್ಯ. ಅದು ಜ್ಞಾನ ಧರ್ಮದ ಕ್ಷೇತ್ರದೊಳಗೆ ಬಂದ ನಂತರ ಕೂಡ ನಮಗೆ ಜ್ಞಾನ ಮುಖ್ಯ ಆಗಲೇ ಇಲ್ಲ ಅಂಥೇಳಿ. ಹೇಗಿದೆ ಆ ಶುದ್ಧ ಜ್ಞಾನವು? ಭಾಷೆ ನಮ್ಮದರೆ, ಭಾವ ಅವರು ಹೇಳೋರದರು. ಹೇಗಿದೆ ಆ ಶುದ್ಧ ಜ್ಞಾನವು? ಪಾಂಡೆ ರಾಜಮಲ್ಲರ ಪ್ರಶ್ನೆ ಇದೆಯೋ ಅಥವಾ ಪಾಂಡೆ ರಾಜಮಲ್ಲರ ಎದುರಿಗಿರುವಂಥ ನನ್ನ ಪ್ರಶ್ನೆ ಆಗಬೇಕ್ರಿ. ಹೇಗಿದೆ ಆ ಶುದ್ಧ ಜ್ಞಾನವು? ಎಲ್ಲ ಮಾಡಲಿಕ್ಕೆ ಯೋಗ್ಯವಾದಂಥ ಸಮಸ್ತ ಕರ್ಮಗಳನ್ನು ನಾಶ ಮಾಡಿರುವಂಥದ್ದು ಇದೆ. ಶುದ್ಧ ಯಾವಾಗಲೇ ಅದ? ನಾಶ ಮಾಡಿದ ಮೇಲೆನ, ನಾಶ ಮಾಡುವ ಸಾಮರ್ಥ್ಯ ಪ್ರಾಪ್ತ ಆದಮೇಲೆ. ನಾಶ ಮಾಡುವ ಸಾಮರ್ಥ್ಯ ಪ್ರಾಪ್ತ ಆದ ಮೇಲೆ ಅಥವಾ ಮೂರು ಕಾಲದಲ್ಲೂ ಅದರ ಶಕ್ತಿ ಅಂಥದ್ದನೇ ಇದೆ. ಕರ್ಮವನ್ನು ಬೆಳೆಸೋದ, ಕರ್ಮದ ಸಂಚಯ ಮಾಡೋದ, ಕರ್ಮ ಬಂಧ ಮಾಡಿಕೊಳ್ಳೋದ, ಇದು ಜ್ಞಾನದ ಮೂರು ಕಾಲದಲ್ಲೂ ಸ್ವಭಾವ ಅಲ್ಲ. ಹಾಗಾದ್ರೆ ಇದು ಯಾರ್ಯಾರಿಗೆ ಅನ್ವಯಿಸ್ತಿದೆ? ಪ್ರಶ್ನೆ ನನಗೆ ಅನ್ವಯಿಸ್ತಿದೆ. ಏನ? ಹೇಗಿದೆ ಆ ಶುದ್ಧ ಜ್ಞಾನವು? ಯಾವ ಶುದ್ಧ ಜ್ಞಾನ? ಕೇವಲ ಜ್ಞಾನ ರೂಪ ಆಗಿದೆ ಆ ಶುದ್ಧ ಜ್ಞಾನ? ನನ್ನಲ್ಲೇ ಇಂದು ಉಪಲಬ್ಧಿ ಇದೆ ಆ ಶುದ್ಧ ಜ್ಞಾನ? ಅಥವಾ ನಿಗೋಧದಲ್ಲಿ ಇರುವಂಥ ಜೀವರುಗಳಲ್ಲಿ ಕೂಡ ಯಾವುದ ಜ್ಞಾನ ಅನ್ನಿಸ್ಕೊಳ್ತಿದೆ ಆ ಶುದ್ಧ ಜ್ಞಾನ? ವಿಚಾರಕ್ಕೆ ಬಹಳ ವಿಷಯದವ್ರಿಗೆ ಉತ್ತರ ಏನೋ ಒಂದು ಶಬ್ದದೊಳಗೆ ಹೇಳಿಬಿಡ್ಬೋದು. ಅದಕ್ಕೆ ವಿಚಾರಕ್ಕೆ ವಿಷಯ, ನಾವು ವಿಷಯದ ಹತ್ತಿರ ಹೋದ ನಂತರ ವಿಚಾರ ಉತ್ಪನ್ನ ಆಗುತ್ತೆ. ಹೇಗಿದೆ ಆ ಶುದ್ಧ ಜ್ಞಾನವು? ಹೇಗಿದೆ? ಏನು ಹೇಳಿದರು? ಕೃತ ಸಕಲ ಕೃತ್ಯಂ, ಕೃತ ಸಕಲ ಕೃತ್ಯಂ, ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥ ಶಕ್ತಿ ರೂಪದ ಜ್ಞಾನದ ಕಡೆ ಹೋದ್ರೆ ಅದು ಎಂದೂ ಆ ಕರ್ಮರೂಪ ಆಗಲೇ ಇಲ್ಲ, ಆ ಕರ್ಮದ ಸನಿಹಕ್ಕೆ ಹೋಗಲೇ ಇಲ್ಲ. ಅದರ ಸ್ವಭಾವನೆ ಹೀಗಿದೆ. ಕರ್ಮವನ್ನು ತನ್ನ ಸನಿಹಕ್ಕೆ ಕರ್ಕೊಳ್ಳಿಲ್ಲ, ತಾನು ಕರ್ಮದ ಸನಿಹಕ್ಕೆ ಹೋಗಲಿಲ್ಲ. ಅರ್ಥಾತ್ ಜ್ಞಾನ ಕರ್ಮ ಆಗಲಿಲ್ಲ, ಕರ್ಮವನ್ನು ಜ್ಞಾನ ಆಗಗೊಡ್ಲಿಲ್ಲ. ಅರ್ಥಾತ್ ಆತ್ಮನಲ್ಲಿ ಬರಗೊಡ್ಲಿಲ್ಲ, ತಾನು ಅದರ ಹತ್ತಿರ ಹೋಗಲಿಲ್ಲ. ಮೋಕ್ಷ ಅಧಿಕಾರಿ, ಮೋಕ್ಷದ ಅಧಿಕಾರಿ ಯಾರ? ಶ್ರದ್ಧಾನೋ, ಚಾರಿತ್ರನೋ, ತಪಸ್ಸೋ ಮೊದಲಾದವು ಬಿಡ್ರಿ. ನನ್ನ ಜ್ಞಾನ ರೀ ಮೋಕ್ಷದ ಅಧಿಕಾರಿ. ಸಮ್ಯಕ್ ಜ್ಞಾನ, ಶುದ್ಧ ಜ್ಞಾನ. ಅದಕ್ಕೆ ಹೇಳ್ತಲ್ಲ ಶುದ್ಧ ಜ್ಞಾನ. ಮಿಥ್ಯಾದೃಷ್ಟಿ ಜೀವನಿಗೆ ಇದು ತಿಳಿಯುವುದಿಲ್ಲ. ಅದರ ಮಿಥ್ಯಾತ್ವ ಅವಸ್ಥೆಯಲ್ಲೇನ ಜ್ಞಾನದ ಮೂಲಕ ತಿಳಿಲಿಕ್ಕೆ ನೋಡಿದರೆ ಎಲ್ಲವೂ ತಿಳಿತಿದೆ. ಮಿಥ್ಯಾತ್ವ ಏನೂ ಮಾಡುವುದಿಲ್ಲ. ಆ ಜ್ಞಾನವನ್ನು ಹಿಡಿದು ಕೂಡಿ ಹಾಕೋ ಸಾಧ್ಯಲ್ರಿ, ಬಂಧಿಸಿರೋ ಸಾಧ್ಯ. ಹೇಗಿದೆ ಶುದ್ಧ ಜ್ಞಾನವು? ಅರೆ, ನಮ್ಮ ಶುದ್ಧ ಜ್ಞಾನವನ್ನು, ತ್ರಿಕಾಲ ಶುದ್ಧ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟ ನಮ್ಮ ವರ್ತಮಾನದ ಮಲಿನತೆಯನ್ನು ಸಹಜವಾಗಿ ನಾಶ ಮಾಡುವಂಥ ಉಪಾಯ ಹೇಳ್ತಾ ಇದ್ದಾರೆ. ಏನು ಹೇಳ್ತು? ನಮ್ಮ ತ್ರಿಕಾಲ ಸಹಜ ಜ್ಞಾನ ಏನಿದೆ, ಶುದ್ಧ ಜ್ಞಾನ ಇದೆ, ಅದನ್ನು ನಮ್ಮ ದೃಷ್ಟಿಯೊಳಗೆ ತಂದು ಕೊಟ್ಟ, ನಮ್ಮ ಜ್ಞಾನದೊಳಗೆ ಅದರ ಮಹಿಮೆಯನ್ನು ತಿಳಿಸಿಕೊಟ್ಟ, ಅದರ ವಾಸ್ತವಿಕತೆಯನ್ನು ತಿಳಿಸಿಕೊಟ್ಟ, ವರ್ತಮಾನದ ಒಂದು ಪರ್ಯಾಯ ಮಾತ್ರದ ಯಾವ ಮಲಿನತೆ ಇದೆ, ದೋಷ ಇದೆ ಅಲ್ಲ, ಅದನ್ನು ಲೀಲಾಜಾಲವಾಗಿ ನಾವೇ ನಾಶ ಮಾಡಿಬಿಡುವಂಥ ಉಪಾಯ ನಮಗೆ ಹೇಳ್ತಾರೆ. ಪ್ರಬಲ ಶತ್ರು ಏನ? ನಾನು ಮಾಡ್ತೇನೋ, ಇದು ನಂದು, ಇದು ನಾನು.
ಪರದೊಳಗೆ ನಾನು, ಪರದೊಳಗೆ ಕಾರ್ಯ ಮಾಡ್ತೇನೆ, ಪರ ನನ್ನದು ಅನ್ನುವ ಎಲ್ಲ ಸಮಸ್ತ ಭಾವಗಳನ್ನು ಅಂಗಗಳನ್ನು ಒಳಗೊಂಡಿರುವಂಥ ಯಾವ ಮೋಹರೂಪದ ಶತ್ರು ಇದೆಯಲ್ಲ, ಆ ಮೋಹರೂಪದ ಶತ್ರು ಈ ಜ್ಞಾನದ ಎದುರಿಗೆ ಏನಾಗಿದೆ, ಸಮಸ್ತ ವಿಶ್ವವನ್ನೆಲ್ಲ ಜಯಿಸಿ ಮದೋನ್ಮತ್ತವಾದ ಆಶ್ರಮವು. ಅರೆ ಎಂಥ ಶಬ್ದ! ಆದರೆ ಎಲ್ಲಿಯವರೆಗೆ ಜ್ಞಾನಕ್ಕೆ ತನ್ನ ವಾಸ್ತವಿಕ ಸ್ವರೂಪದ ಪರಿಚಯ ಇಲ್ಲವೋ ಅಲ್ಲಿಯವರೆಗೆ ಅದು ಮದೋನ್ಮತ್ತ ಆಗಿದೆ. ಇದಕ್ಕೆ ತನ್ನ ವಾಸ್ತವಿಕ ಸ್ವರೂಪದ ಪರಿಚಯ ಆಯಿತು ಅಂತಂದ್ರೆ ಅದಕ್ಕೆ ಯಾವ ಪ್ರಕಾರದ ಪ್ರಹಾರ ಮಾಡುವ ಅವಶ್ಯಕತೆ ಇಲ್ಲ. ಬಸ್ ಪರಿಚಯವೇ ಸಾಧನೆ ಇದೆ ರೀ. ಯಾವುದರಿಂದ? ಆ ಶತ್ರುವಿನ ನಾಶ.